ಎಸ್ ಆನಂದ್, ಈಗ ಹೈಕಮಾಂಡ್ನಿಂದ ದೊಡ್ಡ ನಿರ್ಧಾರವೇ ಆಗಿಬಿಡುತ್ತಾ ಅಂತ. ಯಾಕಂತಂದ್ರೆ ಗೃಹ ಸಚಿವರ ಬದಲಾವಣೆಯಿಂದ ಹಿಡಿದು ಕೆಲವೊಂದಿಷ್ಟು ಸ್ಥಾನಗಳಿಗೆ ಬದಲಾವಣೆ ಆಗಬೇಕು ಅನ್ನುವಂತಹ ಕೂಗು ಸ್ವಪಕ್ಷದಲ್ಲೇ ಕೇಳಿ ಬರ್ತಾ ಇರುವಂಥದ್ದು. ಯಾಕಂತಂದ್ರೆ ಕಳೆದ ಬಾರಿ ಆದಂತಹ ಒಂದು ದುರಂತ ಇರ್ಬೋದು ಅಥವಾ ಅದಕ್ಕೆ ಹಿಂದೆ ಆದಂತಹ ಕೆಲವೊಂದಿಷ್ಟು ಕಾನೂನು ಸುವ್ಯವಸ್ಥೆಯಲ್ಲಿ ಆದಂತಹ ಏರುಪೇರು. ಸೊ ಈ ನಿಟ್ಟಿನಲ್ಲಿ ದೊಡ್ಡ ನಿರ್ಧಾರವನ್ನೇ ನಿರೀಕ್ಷೆ ಮಾಡಬಹುದಾ? ಮುಂಬರ್ತಕ್ಕಂಥ ದಿನಗಳಲ್ಲಿ ಸಚಿವ ಸಂಪುಟ ಪುನರಚನೆ ಇಲ್ಲವೇ ವಿಸ್ತರಣೆಗೆ ಸಂಬಂಧಪಟ್ಟಾಗ ಹೈಕಮಾಂಡ್ ಒಂದು ಸಂದೇಶ ಕೊಟ್ಟಿದ್ದೇ ಆದರೆ ನಿಜವಾಗ್ಲೂ ಕೂಡ ಬದಲಾವಣೆ ನಿರೀಕ್ಷೆ ಮಾಡಬಹುದಾಗಿದೆ. ಆದರೆ ಈಗಿರುವ ಸಂದರ್ಭದಲ್ಲಿ ಮತ್ತು ಈಗ ನಡೀತಾ ಇರತಕ್ಕಂಥ ಡೆವಲಪ್ಮೆಂಟ್ ಅನ್ನು ಗಮನಿಸ್ತಾ ಇದ್ರೆ ಗೃಹ ಸಚಿವರ ಬದಲಾವಣೆ ಸಂಬಂಧಪಟ್ಟಾಗೆ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ಅನ್ನೋದ್ರ ಬಗ್ಗೆನೂ ಕೂಡ ಒಂದಷ್ಟು ಸಹಜವಾದಂಥ ಕುತೂಹಲ ಇದೆ. ಆದರೆ ಆಗೋದಿಲ್ಲ ಅನ್ನುವಂಥ ಚರ್ಚೆಗಳು ಕೂಡ ಜೋರಾಗಿದೆ. ಗೃಹ ಸಚಿವರು ತಮ್ಮ ಖಾತೆಯನ್ನು ಬದಲಾವಣೆ ಮಾಡೋ ಸಂಬಂಧಪಟ್ಟಾಗೆ ಅವರು ಮೊದಲಿಂದಲೂ ಕೂಡ ಒತ್ತಾಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಆ ಖಾತೆ ನಿಭಾಯಿಸುವ ಎಲ್ಲ ಸಾಮರ್ಥ್ಯಗಳು ಕೂಡ ಪರಮೇಶ್ವರ್ ಅವರಲ್ಲಿದೆ. ಆ ಕಾರಣಕ್ಕಾಗಿ ಒಂದಷ್ಟು ವ್ಯತ್ಯಾಸದ ಮಧ್ಯಲ್ಲೂ ಕೂಡ ಅವರ ಬದಲಾವಣೆ ಮಾಡಬೇಕಂತಕ್ಕಂಥ ಅಭಿಪ್ರಾಯ ಕೇಳಿ ಬಂದಾಗಲೂ ಕೂಡ ಮುಖ್ಯಮಂತ್ರಿಗಳು ಅವರನ್ನು ಬದಲಾವಣೆ ಮಾಡಿರಲಿಲ್ಲ. ಹಾಗಾಗಿ ಈಗ ಸಚಿವ ಸಂಪುಟ ಪುನರಚನೆ ಇಲ್ಲ ವಿಸ್ತರಣೆ ಸಂಬಂಧಪಟ್ಟಾಗೆ ನಿರ್ಧಾರ ತೆಗೆದುಕೊಂಡಿದ್ದೆ ಆದರೆ ಇಡೀ ವ್ಯವಸ್ಥೆ ಒಳಗಡೆ ಬದಲಾವಣೆ ಆಗಿದ್ದೆ ಆದರೆ ಆಗ ಒಂದಷ್ಟು ವ್ಯತ್ಯಾಸಗಳಾಗಬಹುದೇ ಹೊರತು ಈಗ ತಕ್ಷಣಕ್ಕೆ ಗೃಹ ಸಚಿವರ ಬದಲಾವಣೆ ಬಗ್ಗೆ ತೀರ್ಮಾನ ಹೊರಬೀಳತಕ್ಕಂಥ ಸಾಧ್ಯತೆಗಳು ಇಲ್ಲ. ಆದರೆ ಕರಾವಳಿ ಭಾಗದಲ್ಲಿ ನಡೆದಿರ್ತಕ್ಕಂಥ ನಿರಂತರವಾದ ಸರಣಿ ಹತ್ಯೆಗಳಿರ್ಬೋದು, ಬೆಂಗಳೂರಿನ ಕಾಲ್ತುಳಿತ ಪ್ರಕರಣಗಳಿರ್ಬೋದು, ಹೆಚ್ಚಾ ಇರತಕ್ಕಂಥ ಅಪರಾಧಗಳ ಸಂಖ್ಯೆ ಇರಬಹುದು ಮತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ವಿಚಾರದಲ್ಲಿ ಸರ್ಕಾರ ಒಂದಷ್ಟು ವ್ಯತ್ಯಾಸಗಳನ್ನ ಎಡವಟ್ಟುಗಳನ್ನು ಮಾಡಿಕೊಂಡಿರತಕ್ಕಂಥ ಆರೋಪಗಳು ಇರುವಂಥ ಕಾರಣಕ್ಕಾಗಿ ಗೃಹ ಸಚಿವರ ಬದಲಾವಣೆ ಸಂಬಂಧಪಟ್ಟ ಚರ್ಚೆಗಳಿದೆ. ಆದರೆ ತಕ್ಷಣಕ್ಕೆ ಆಗ್ಲಿಕ್ಕಿಲ್ಲ. ಆದರೆ ಸಂಪೂರ್ಣ ವ್ಯವಸ್ಥೆ ಅಂದರೆ ಸಚಿವ ಸಂಪುಟದ ಪುನರಚನೆ ಆದಾಗ ನಿಶ್ಚಯವಾಗಿಯೂ ಕೂಡ ಹೊಸಬರಿಗೆ ಅವಕಾಶಗಳು ಸಿಗಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಎಸ್ ಆನಂದ್, ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಪಡಿತೀವಿ. ಈಗ ಸಂಪುಟ ಸರ್ಜರಿ ಅಂದ ತಕ್ಷಣ ಯಾರಿಗೆ ಕೋಕ್ ಕೊಡ್ಲಾಗತ್ತೆ, ಯಾರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗತ್ತೆ ಅನ್ನುವಂಥ ಚರ್ಚೆ ಸಹಜ. ಇದರ ನಡುವಿನಲ್ಲಿ ಈಗ ಇವತ್ತು BK ಹರಿಪ್ರಸಾದ್ ಅವರು ಕೂಡ ದೆಹಲಿಗೆ ತೆರಳುತ್ತಾರಂತೆ. ದೆಹಲಿಯಲ್ಲಿ ಸಂಪುಟ ಪುನರ್ರಚನೆಯ ಕಸರತ್ತು ನಡೀತಾ ಇದೆ. ಸೊ ದೆಹಲಿಗೆ ತೆರಳಲಿದ್ದಾರೆ BK ಹರಿಪ್ರಸಾದ್. ಹೈಕಮಾಂಡ್ ಭೇಟಿಗೆ ಹರಿಪ್ರಸಾದ್ ಅವರು ತೆರಳುತ್ತಾ ಇರುವಂಥದ್ದು. ಹಾಗಾದರೆ ಸಂಪುಟಕ್ಕೆ ಹರಿಪ್ರಸಾದ್ ಸೇರ್ಪಡೆ ಆಗ್ತಾರಾ? ಆ ಸಾಧ್ಯತೆಗಳಿದೆ ಅನ್ನುವಂತಹ ಮಾಹಿತಿ ಇದೆ. ಇನ್ನು B ನಾಗೇಂದ್ರ ಮತ್ತೆ ಸಂಪುಟ ಸೇರುವ ಸಾಧ್ಯತೆ ಇದೆಯಂತೆ. ಇದರ ಜೊತೆಗೆ ರೂಪಕಲಾ ವಸಂತ್ ಕುಮಾರ್ ಹೆಸರು ಕೂಡ ರೇಸ್ನಲ್ಲಿದೆ. ಹೊಸಬರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು ಅನ್ನುವಂತಹ ಮಾತನ್ನ ಕಾಂಗ್ರೆಸ್ ಪಕ್ಷದ ರಾಜ್ಯದ ಹಿರಿಯ ನಾಯಕರುಗಳೇ ಹೇಳ್ತಾ ಇದ್ರು. ಹೊಸಬರಿಗೆ ಅವಕಾಶಗಳು ಸಿಗಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಹಾಗಾದ್ರೆ ಯಾರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗತ್ತೆ? ಒಂದು ಕಡೆ ಇವತ್ತು ದೆಹಲಿಗೆ BK ಹರಿಪ್ರಸಾದ್ ಅವರು ತೆರಳುತ್ತಾ ಇದ್ದಾರೆ. ಅವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡುವ ಸಾಧ್ಯತೆ ಇದೆ. ಇದರ ಜೊತೆಗೆ B ನಾಗೇಂದ್ರ, ಮಾಜಿ ಸಚಿವರು B ನಾಗೇಂದ್ರ ಮತ್ತೆ ಸಂಪುಟ ಸೇರುವ ಸಾಧ್ಯತೆ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಇನ್ನು ರೂಪಕಲಾ ವಸಂತ್ ಕುಮಾರ್ ಅವರ ಹೆಸರು ಕೂಡ ರೇಸ್ನಲ್ಲಿದೆ. ಎಸ್ ಆನಂದ್, ನಾವು ಗಮನಿಸ್ತಾ ಇದ್ದೀವಿ ಸಂಪುಟ ಸರ್ಜರಿ ಅಂದ ತಕ್ಷಣ ಯಾರಿಗೆ ಅವಕಾಶ ಸಿಗುತ್ತೆ, ಯಾರಿಗೆ ಕೋಕ್ ಕೊಡಲಾಗುತ್ತೆ ಅನ್ನುವಂಥದ್ದು ಚರ್ಚೆ ಸಹಜ. ಸೊ ಯಾರೆಲ್ಲ ರೇಸ್ನಲ್ಲಿದ್ದಾರೆ? ಈಗ ವೀಣಾ, ಸಚಿವ ಸಂಪುಟದ ಏನು ಪುನರಚನೆ ಆಗಿದ್ದೆ ಆದರೆ ನಿಶ್ಚಯವಾಗಿಯೂ ಕೂಡ ಕೆಲವರನ್ನ ಕೈ ಬಿಟ್ಟು ಹೊಸಬರಿಗೆ ಅವಕಾಶ ಕೊಡ್ತಕ್ಕಂಥ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಸಹಜವಾಗಿ ಸಂಘಟನೆಗೆ ಪೂರಕವಾಗಿ ಕೆಲಸ ಮಾಡ್ತಕ್ಕಂಥ ಪಾರ್ಟಿಯಲ್ಲಿ ಬಹಳ ವರ್ಷಗಳ ಕಾಲ ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸವನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರನ್ನ ಮತ್ತು ಮುಂಬರುವ ಸಂಘಟನೆಯ ದೃಷ್ಟಿಯಿಂದ ಲೆಕ್ಕಾಚಾರ ಹಾಕಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ಈಗ ಹಿರಿಯರು ತಮ್ಮ ಸ್ಥಾನವನ್ನು ಬಿಟ್ಟುಕೊಡ್ಬೇಕು ಅನ್ನುವಂಥ ಚರ್ಚೆಗಳಿದೆ. ಯಾಕೆಂದರೆ KH ಮುನಿಯಪ್ಪನವರು ಬಹಳ ಸ್ಪಷ್ಟವಾಗಿ ಸಾರ್ವಜನಿಕ ಹೇಳಿದ್ರು, ಹಿರಿಯರು ತಮ್ಮ ಸ್ಥಾನವನ್ನು ಬಿಟ್ಟುಕೊಡ್ಬೇಕು, ಹೊಸಬರಿಗೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಸಂಪುಟದಲ್ಲಿ 2013ರಲ್ಲಿ ಸಚಿವರಾಗಿರ್ತಕ್ಕಂಥವರು ಈ ಬಾರಿಯೂ ಸಚಿವರಾಗಿರ್ತಕ್ಕಂಥವ್ರನ್ನ ಕೈ ಬಿಟ್ಟು ಹೊಸಬರಿಗೆ ಅವಕಾಶ ಕೊಡುವಂಥ ಚರ್ಚೆಗಳು ನಡೆದಿರುವಂಥ ಹಿನ್ನೆಲೆಯಲ್ಲಿ ರೂಪಕಲಾ ಸೇರಿದಾಗೆ ಸಹಜವಾಗಿ ಹೊಸಬರ ಹೆಸರುಗಳು ಕೂಡ ಕೇಳಿ ಬರ್ತದೆ. BK ಹರಿಪ್ರಸಾದ್ ಇರ್ಬೋದು, UT ಖಾದರ್ ಇರ್ಬೋದು, ತನ್ವೀರ್ ಶೆಟ್ಟಿ ಇರ್ಬೋದು, ರೂಪಕಲಾ ಇರ್ಬೋದು, BK ಸಂಗಮೇಶ್ ಇರ್ಬೋದು, ಪ್ರಿಯಾ ಕೃಷ್ಣ ಇರ್ಬೋದು, ಹೀಗೆ ಬೇರೆ ಬೇರೆ ಹೆಸರುಗಳು ಬೇರೆ ಬೇರೆ ಕೇಳಿ ಬರ್ತಾ ಇದೆ. ಅವರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದಲೂ ಕೂಡ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆಗಳು ಕೂಡ ಇದೆ. ಮತ್ತು ಸಹಜವಾಗಿ ಸಚಿವ ಸಂಪುಟದಲ್ಲಿ ಕೆಲ ಸಚಿವರ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಇರುವಂಥ ಕಾರಣಕ್ಕೆ ಅವ್ರನ್ನ ಕೈ ಬಿಡಬೇಕು ಅನ್ನುವಂಥ ಚರ್ಚೆಗಳಿರುವಂಥ ಹಿನ್ನೆಲೆಯಲ್ಲಿ ಅದೇ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರಿಗೆ ಅವಕಾಶ ಕೊಡೋದ್ರ ಬಗ್ಗೆನೂ ಕೂಡ ಹೈಕಮಾಂಡ್ ನಿಲುವನ್ನು ತೆಗೆದುಕೊಳ್ಳಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಕೆಲ ಸಚಿವರುಗಳು ಕೇವಲ ಏರ್ಪೋರ್ಟ್ ಎಲ್ಲಿದೆಯೋ ಆ ಜಿಲ್ಲೆಗಳಿಗಷ್ಟೇ ಪ್ರವಾಸವನ್ನು ಸೀಮಿತಗೊಳಿಸ್ತಿದ್ದಾರೆ, ಎಲ್ಲ ಜಿಲ್ಲೆಗಳಿಗೆ ಹೋಗಲ್ಲ, ತಮ್ಮ ಕ್ಷೇತ್ರಕ್ಕಷ್ಟೇ ಸೀಮಿತವಾಗಿದ್ದಾರೆ ಅಂತಕ್ಕಂಥ ಅಭಿಪ್ರಾಯಗಳಿರುವಂಥ ಹಿನ್ನೆಲೆಯಲ್ಲಿ ಅಂಥ ಸಚಿವರನ್ನ ಕೈ ಬಿಟ್ಟು ಹೊಸಬರಿಗೆ ಅವಕಾಶ ಕೊಡೋ ಬಗ್ಗೆ ಪಕ್ಷ ಮತ್ತು ಸಂಘಟನೆಯನ್ನು ಸಮರ್ಥವಾಗಿ ಜೊತೆಗೆ ತೆಗೆದುಕೊಂಡು
ತೆಗೆದುಕೊಂಡು ಹೋಗ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ಅರ್ಹತೆ ಇರತಕ್ಕಂಥವರಿಗೆ ಅವಕಾಶ ಕೊಡೋ ಬಗ್ಗೆನೂ ಕೂಡ ಚರ್ಚೆ ಇದೆ. ಆ ಕಾರಣಕ್ಕಾಗಿ ಇವೆಲ್ಲ ಒಂದು ದೃಷ್ಟಿಕೋನದಲ್ಲೂ ಕೂಡ ಅಳೆದು ತೂಗಿ ಅಂತಿಮ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ. ಆದರೆ ಬಹಳ ಮುಖ್ಯವಾಗಿ ರೂಪಕಲಾ ಸಚಿವರು ಇರ್ಬೋದು, ತನ್ವೀರ್ ಸೇಠ್ ಇರ್ಬೋದು, UT ಖಾದರ್, BK ಹರಿಪ್ರಸಾದ್, BK ಸಂಗಮೇಶ್ ಇರ್ಬೋದು, ರಾಯರೆಡ್ಡಿ ಇರ್ಬೋದು, ಹೀಗೆ ಬೇರೆ ಬೇರೆ ಹೆಸರುಗಳು ಬೇರೆ ಬೇರೆ ಸಂದರ್ಭಗಳಲ್ಲಿ ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಎಸ್ ಆನಂದ್, ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.